ಬ್ಯಾಕ್ ವಿತ್ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ಸ್ಟೆಕೇಷನ್ಗೆ ಹೊರಗಡೆ ಹೋಗ್ತಾ ಇದ್ದೀವಿ. 12 ಗಂಟೆಗೆ ಚೆಕ್-ಇನ್ ಇದ್ದಿದ್ದು, ಇವಾಗ ಟೈಮ್ 12 ಗಂಟೆ. ಇಲ್ಲಿಂದ ಹತ್ರನೇ ಇದೆ, ಒಂದು 35 to 40 ಮಿನಿಟ್ಸ್ ಅಷ್ಟೇ. ಆ್ಯಂಡ್ ಮೇಡಮ್ ಮಲಗಿಲ್ಲ ಬೆಳಗ್ಗೆಯಿಂದ ಪಾಪ. ಯೂಶ್ವಲಿ 11-11:30 ಅಷ್ಟೊತ್ತಿಗೆ ಮೇಡಮ್ ಗಯಾ ತಾಚಿ. ಬಟ್ ನಾನೇ ಇವಾಗ ಕಾರಲ್ಲಿ ಹೋಗ್ತಾ ಮಲಗಿಸ್ಬಿಡೋಣ ಅಂತ ಎಬ್ರಿಸಿದ್ದೀನಿ. ತಲೆ ಸ್ನಾನ ಬೇರೆ ಆಗಿದೆ. ಮೇಡಮ್ಗೆ ಗುಯ್ ಗುಯ್ ಅಂತ ಹೇಳ್ತಾ ಇದೆ ಅಲ್ಲವ. ಕಾರಲ್ಲಿ ಕೂತು ಹಾಲು ಕೊಟ್ಟಿದ ತಕ್ಷಣ ಮೇಡಮ್ ತಾಚಿ ಅಲ್ಲವ. ಸೊ ಎಲ್ಲ ಪ್ಯಾಕ್ ಆಗಿದೆ. ಅಭಿ ಬರೋಕ್ಕೆ ಕಾಯ್ತಾ ಇದ್ದೀನಿ. ಸೊ ಯಾ, ವೆಲ್ಕಮ್, ಜಾಯ್ನ್ ಅಸ್ ಫಾರ್ ಅ ಸ್ಟೇಕೇಷನ್. ನಾನು ದೊಡ್ಡದಾಗೆ ಇಲ್ಲಿ ಬಂದಿದ ತಕ್ಷಣ ಮೇಡಮ್ ಮಲ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡ್ರೆ ಫುಲ್ ಆಕ್ಟಿವ್ ಆಗ್ಬಿಡ್ತಾಳೆ. ಹಾಲು ಕುಡಿತಾ ಇಲ್ಲ, ಮಲ್ಕೋತಾನೂ ಇಲ್ಲ. ನಾನು ಫೀಡಿಂಗ್ ಏಪ್ರಾನ್ ಹಾಕೊಂಡು ಕೂತಿದ್ದೀನಿ ಅವಾಗಿಂದ. Hopefully she sleeps. ಹೇಳವಾ ಏನ್ ಬೇಬಿ ಬೇಬಿ. ಮೇಡಮ್ ಇವಾಗ ಹಾಲು ಕುಡಿಯೋಕ್ಕೆ ಮಲಗಿದ್ದಾರೆ. ಇನ್ನು 18 ನಿಮಿಷ ಅಷ್ಟೇ ಇದೆಯಂತೆ. ಲೆಟ್ಸ್ ಸಿ ಇಫ್ ಶಿ ಟೇಕ್ಸ್ ಅನ್ ಆ್ಯಪ್. ಇಲ್ಲ ಅಂತ ಅಂದರೆ ಅಲ್ಲಿ ಹೋಗಿ ಊಟ ಮಾಡಿಸಿ ಆಮೇಲೆ ಡೈರೆಕ್ಟಾಗಿ ಮಲಗಿಸ್ಬಿಡ್ತೀನಿ. ಇಸ್ ನಾಟ್ ಸ್ಲೀಪಿಂಗ್, ಸೊ ಮಾತಾಡ್ಕೊಂಡು ಎಂಟರ್ಟೈನ್ ಮಾಡ್ತಾ ಇದ್ದೀನಿ. ಅಂಬಾ ಇಲ್ಲ, ಇವಾಗ ಬರುತ್ತೆ, ಅಲ್ಲಿ ಮುಂದೆ ಇದೆಯಂತೆ. ಗ್ರಂಥಾಲಯ ಅಂತ ಕಾಯ್ತಾ ಇದ್ದಂತೆ. ಹೆಂಗನಿತ್ತಪ್ಪ ಅಂಬ? ಈ ಮನೆ ನೋಡ್ ಬಬ್ಬು, ಲೆಫ್ಟ್ ಸೈಡು. I love you, you love me, we love dada. Cuckoo. ಚಿಂಟು ಇಲ್ಲೆಲ್ಲ ಆಟ ಆಡ್ತೀವ. ಅಲ್ಲಿ ನೋಡಲ್ಲಿ ನಿಂಗೆ ಸ್ವಿಂಗ್ ಎಲ್ಲ ಇದೆ. ಮೇಡಮ್ ನೋಡಿ, ಏನವ ಅದು? ಏನದು? ಜಿಯಾ. ಅವಳಿಗೆ ಫುಲ್ ನೀರಂದರೆ ಆಸೆ. ಕ್ಲೀನ್ ಮಾಡಿಸ್ಬಿಟ್ಟು ಇಳಿಬೇಕು ಆಮೇಲೆ. ನಾನು ಅವಳಿಗೆ ಪಾಪ ನೆನ್ನೆಯಿಂದ ಜಿಯಾ ಅಂದ್ಕೊಂಡು ಕರ್ಕೊಂಬಂದಿದ್ದೀನಿ. ಡಾಡಾ ಕರಿ, ಡಾಡಾ ಜಿಯಾ ಹೋಗೋಣ. ನಾನು ಅಭಿ ಮೇಲೂ ಇದೆ ಅಂದ. ಎತ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. ಅವಾಗಿಂದ ಇಟ್ಕೊಂಡಿದ್ದೀನಿ. ಮೇಲೂ ರೂಮ್ಸ್ ಇರ್ಬೋದು ಅಂತ, ಅಲ್ಲೆಲ್ಲ ಇದೆ. ಹೋಗಿ ನೋಡ್ಕೊಬರೋಣ. ಇಲ್ಲೇನಿಲ್ಲ, ಅವ್ರದ್ದು ಸ್ಪೇಸ್ ಅನಿಸುತ್ತೆ, ಅಥವಾ ಸ್ಟೋರ್ ರೂಮ್ ಥರ ಏನೋ ಇದೆ ಅನ್ಸುತ್ತಲ್ಲ. ಬಾ. ಏನೇನೋ ಗೇಮ್ಸ್ ಎಲ್ಲ ಇದೆ, ಪಾಪುಗೆ ಆಟ ಆಡಿಸ್ಬೋದು. ಆ್ಯಂಡ್ ಇಲ್ಲಿ ಕುದುರೆ ಇದೆ, ಕೂರ್ಸೋಣ. ನಾನು ಇದನ್ನು ತೊಗೋಬೇಕು ಅಂದ್ಕೊತಾ ಇದ್ದೆ. ಚಿಂಟು ಬಾಯ್ಲಿ ಕುದುರೆ. ಅಬಾ ಇಲ್ಲ ಕಣ, ಫೇಡ್ ಆಫ್ ಆಗೋಗಿದೆ ಅಷ್ಟೆ. ಇದು ಬಟ್ಟೆ ಕಿತ್ತೋಗಿದೆ ಅಷ್ಟೇ, ಧೂಳೆದ್ದೋಗಿಲ್ಲ. ಟುಕ್ಕು ಟುಕ್ಕು ಮಾಡು ಚಿಂಚ. ಟುಕ್ಕು ಟುಕ್ಕು ಹಿಂಗೆ ಮಾಡಿ. ಟುಕ್ಕು ತಲೆ ಹುಷಾರು. ಟುಕ್ಕು ಟುಕ್ಕು. ನಾನು ಫಸ್ಟ್ ಊಟ ಮಾಡ್ಕೋತಾ ಇದ್ದೀನಿ, ವಿಚ್ ಇಸ್ ಸೋ ಆಬ್ವಿಯಸ್. ಮಗು ಇರುವಾಗ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಆಗಲ್ಲ. ಸೊ ಪಾಪುಗೆ ನಾನು ತಿನ್ನಿಸ್ಬೇಕಲ್ಲ. ಸೊ ಅದಕ್ಕೆ ಯೂಶ್ವಲಿ ಅಭಿ ನೀನೇ ಫಸ್ಟ್ ತಿನ್ನು ಅಂತಲೇ ಹೇಳೋದು ಪಾಪ. ಆಮೇಲೆ ಅವ್ನು ತಿನ್ನುವಾಗ ನಾನು ಪಾಪುಗೆ ತಿನ್ನಿಸ್ತಾ ಇರ್ತೀನಿ. ಸೊ ಯಾ, ಟೈಮ್ಗೆ ಫಸ್ಟ್ ತಿನ್ಕೊಂಡ್ಬಿಟ್ರೆ ಎನರ್ಜಿ ಇರುತ್ತೆ, ಅದಕ್ಕೆ ಫಸ್ಟ್ ತಿನ್ಬಿಡೋದು. ಆಲ್ಸೋ ನಾನು ಇನ್ಸ್ಟಾಗ್ರಾಮಲ್ಲಿ ಇವತ್ತು ಹಾಕಿದ್ದೆ, ಯಾರಾದರೂ US ಇಂದ ಬರ್ತಿದ್ರೆ ಲೆಟ್ ಮೀ ನೋ ಅಂತ. ದಟ್ಸ್ ಬಿಕಾಸ್ ನನ್ನ ಫ್ರೆಂಡ್ ಬರೋಳಿದ್ಲು, ಅಂದರೆ ಬಂದಿದ್ದಾಳೆ ಅವಳು, ಅವಳ ಹಸ್ಬೆಂಡು. ಸೊ ನಾನು ಅವ್ರಿಗೇನೋ ತರೋಕ್ಕೆ ಅಂತ ಅವ್ರ ಮನೆಗೆ ಆರ್ಡರ್ ಮಾಡಿದ್ದೆ, ಬಟ್ ಮರ್ತು ಬಂದುಬಿಟ್ಟಿದ್ದಾರೆ ಮನೇಲೇ. ಸೊ ಐ ವಾಂಟ್ ಟು ನೋ ಇಫ್ ಸಂಬಡಿ ಕ್ಯಾನ್ ಪಿಕ್ ಇಟ್ ಅಪ್ ಫಾರ್ ಮೀ ಅಂತ. ಸೊ ಅದಕ್ಕೆ ಯಾರಾದರೂ US ಅಲ್ಲಿ ಇದ್ದೀರಾ ಅಂತ. ಒಂದಷ್ಟು ಜನ ಆಲ್ರೆಡಿ ತುಂಬ ಜನ ಮೆಸೇಜ್ ಮಾಡಿದರು. ಸೋ ಗ್ರೇಟ್ಫುಲ್ ಟು ಮೈ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ. ಅದರಲ್ಲಿ ಒಂದಷ್ಟು ಜನ ಲೇಟಾಗಿ ಬರ್ತಿದ್ದಾರೆ. ಸೊ ನನಗೆ ನೆಕ್ಸ್ಟ್ ಮಂತಲ್ಲೇ ಬರೋರು ಯಾರಾದರೂ ಇದ್ದರೆ ಬೇಕು ಅಂತ. ಇಬ್ಬರ ಜೊತೆ ಇವಾಗ ಮಾತಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೂ ಕ್ಯಾನ್ ಗೆಟ್ ಇಟ್ ಫಾರ್ ಮಿ. ಮಮ್ಮಿದು ಮಮ್ಮಮ್ ಟೈಮ್ ಆಯಿತು. ಇವಾಗ ಬೇಬಿದು ಡ್ಯಾಡಿದು ಮಮ್ಮಮ್ ಟೈಮ್. ಅವರು ರೋಟಿ ಕೊಟ್ಟರು, ಅದನ್ನೇ ತಿನ್ಸೋಣ ಅಂತ. ಇವಾಗ ಗೀ ರೈಸ್ ಇತ್ತು, ಅದನ್ನೇ ಹಾಕ್ಕೊಂಬಂದಿದ್ದೀನಿ. ಹೋಗೋಣವಾ ಗೀ ರೈಸ್ನ?
ಅಲ್ಲಿ ಸ್ವಿಂಗ್ ಹತ್ರ ಹೋಗಿ ತಿನ್ನಿಸ್ಬೇಕು ಅನ್ನ. ಬಾನ್ ನೋಡಿ ದೊಡ್ಡ ಹೊಟ್ಟೋಯ್ತು ಬಂಗಾರಿ. ಬಾ ಹೊಟ್ಟೋಯ್ತು. ಹೋಗಿ ತಿನ್ನಿಸ್ತಾ ಇದೆಯಾ? ಕರಿ ಹೋಗೋ, ಮಮ್ಮಮ್ಮ ಕೊಡ್ತೀನಿ ಬಾನ. ನಳಿ ಪಾರ್ಟ್ 1 ಬೋಬು ಎಲ್ಲ ಒಬ್ಬೊಬ್ಬು. ಏನದು ಮೀ ಹಂಗಂದ್ರೆ? ಚಿಂಟು ಇವಾಗ ಪಾಚೋಬಿಡು ನೀನು, ಬೆಳಗ್ಗೆಯಿಂದ ಪಚ್ಚೊಂಡಿಲ್ಲ. ಸೊ ವಿ ಆರ್ ಲೀವಿಂಗ್. ಇವಾಗ ಟೈಮು ಎಷ್ಟು? ಥಿಂಕ್ 3 ಗಂಟೆ ಇರಬೇಕು. ಪಾಪುನ ಮಲಗಿಸಿದ್ದೆ, ಅವಳು ಎದ್ದಿದ ತಕ್ಷಣ ಇವಾಗ ಹೊರಡ್ತಾ ಇದ್ದೀವಿ. ಲೀವಿಂಗ್. ಏನು ಚಿಂಚೋದು ಜರಿ? ಚಿಂಟು ನಿಂಗೆ ಏನೋ ತಂದಿದ್ದೀನಿ, ಗೆಸ್ ಮಾಡು. ಏನದು ಹೇಳು? ಏನು ಹೇಳು? ಹಾಂ ಸರಿ, ತಗೋ ಕೂಚು. ಅಮ್ಮ ಬಿಂದಿ ಕಣೋ, ಬಿಂದಿ. ನಿಂಗೆ ಇಷ್ಟ ಅಲ್ಲ? ಬಿಂದಿ ತಂದಿದ್ದೀನಿ ನಿನಗೆ ಅಂತ. ನಡಿಲಿ 2 ಪ್ಯಾಕೆಟ್ ಬಿಂದಿ. ನಮ್ಮ ಚಿನ್ನಮ್ಮಂಗೆ ಬೊಟ್ಟು ಕೊಟ್ಬಿಟ್ರೆ ಪ್ಯಾಕೆಟು ಆರಾಮಾಗಿ ಅರ್ಧ ಗಂಟೆ ಆಟಾಡ್ತಾಳೆ ಮನೇಲಿ. ಸೊ ಅದಕ್ಕೆ ಇಲ್ಲೂ ತೊಗೊಬಂದೆ, ಎಮರ್ಜೆನ್ಸಿಗಿರಲಿ ಅಂತ ಪಟ್ಟಂತ ಬ್ಲಿಂಕಿಟ್ಟಲ್ಲಿ 2 ಆರ್ಡ್ರ್ ಮಾಡಿ. ಆ್ಯಕ್ಚುಲಿ ಆಂಟಿ ದೊಡ್ಡ ಬಿಂದಿ ಈ ಥರ ಕಲರ್ ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಆಯ್ತಾ. ಆರಾಮಾಗಿ ಆಟಾಡ್ತಾಳೆ, ಒಂದೊಂದೇ ಕಿತ್ತಿ ಅಂಟಿಸೋದು. ಸೊ ನಂಗೆ ಸಡನ್ನಾಗಿ ಬ್ಲಿಂಕಿಟ್ಟಲ್ಲಿ ದೊಡ್ಡ ಬಿಂದಿ ಸಿಕ್ಕಲಿಲ್ಲ. ಸೊ ಐ ಥಾಟ್ ಆಟಾಡೋಕ್ಕೆ ಅವಳಿಗೆ ಕೊಡೋಣ ಅಂತ. ಯಾವ್ದು ಬೇಕು? ಯಾವ್ದು ಚೆನ್ನಾಗಿದೆ? ಅದು ಚೆನ್ನಾಗಿದಾ? ಆಟಾಡು. ಹಾಯ್, ಚಿನ್ನಮ್ಮ ಇಸ್ ಅ ಗುಡ್ ಗರ್ಲ್. ನೇಲ್ ಕಟ್ ಮಾಡಿಸ್ಕೊತಾ ಇದ್ದಾಳೆ ಅಲ್ಲವಾ? ವಾವ್, ಗುಡ್ ಜಾಬ್. ಇಂತು ಹೂವು ಅಂತ ನೀನು ನೋಡವ, ಹೂವು ಹಾಗಾಯ್ತು ಚಿಂಟುದು ಒಂದು ಕೈ. ಇದೊಂದು ಲಾಸ್ಟ್. ಸಣ್ಣ ಗ್ಲೇರ್ ಹೊಡಿತೈತಲ್ಲವ. ಇವಾಗ ಈ ಕೈ ಇದು ಇಟ್ಕೊ, ಇದು ಈ ಕೈಯಲ್ಲಿ ಇಟ್ಕೊ. ಬೇಡ ಅದು ನೋಡುವ ಕಾಲು ನಿಂಗೆ. ಆಯ್ತಾ ಕಟಿಂಗ್? ಕೈಗಾಯ್ತು, ಕಾಲ್ದೊಂದು. ಕೊಡ್ತೀನಿ ಪಾಪ, ಮಾಡಿಸ್ಕೊಳುತ್ತೆ, ಹಠ ಮಾಡಲ್ಲ. ನಾವೇ, ನನಗೆ ನೆನಪಿದೆ ಎಷ್ಟು ಕಿರ್ಚ್ತಾ. ನಮ್ಮಮ್ಮ ಯಾವಾಗಲೂ ಒಂದು ಬೆರಳಾದರೂ ರಕ್ತ ಬರ್ಸ್ಬಿಡೋರು. ಪಯೋ ಅಂತ ಸ್ನಾನ ಮಾಡಿದಾಗ ತೆಗಿಲಿ ಎತ್ತಗಿರುತ್ತಲ್ಲ, ನಾವು ಅವಾಗ ತೆಗಿತಾರೆ. ಮುಂಚೆ ನಾನು ಹಂಗೆ ಮಾಡ್ತಾ ಇದ್ದೆ. ಹೆಂಗಿದ್ರು ಬಿಸಿಲಿದೆಯಲ್ಲ, ಒಳ್ಳೆ ಚೆನ್ನಾಗಿ ಬಿಡಿದೆ. ಸ್ವಲ್ಪ ಕೂರಕ್ಕೆ ಮೇಲೆ ಮಕ್ಕ ಪರ್ಚ್ಕೋತಾವಳೆ. ಅದಕ್ಕೆ ನೆನ್ನೆನೆ ಮಾಡೋಣ ಅನ್ಕೊಂಡೆ, ನೆನ್ನೆ ಅಲ್ಲೋದ್ವಲ್ಲ. ಆಗಲೇ ಆಗೋಯ್ತು. ಒಂದೇ ಒಂದು ಬೆರಳು ಕಂದೆ ಹಿಂಗೆ ಹಿಡ್ಕೊ. ಹಿಂಗೆ ನಾವು ಹೋಗೋಣ. ಪಾಪ ಆಂಟಿ ಪೇಪರ್ ಇದೆಯಾ? ಆಂಟಿ ಪೇಪರ್ ಇದೆಯಾ? ಇಲ್ಲ ಅಂತ ಅಂಕ. ಇದು ಯೂಸ್ ಮಾಡೋದು ನಾನು. ನಂಗೆ ಮಾಡು, ಕುಚ್ಚು ಅಮ್ಮಗೆ ಮಾಡು. ಬಾ ಕುಚ್ಚು, ಅಮ್ಮಗೆ ಮಾಡು. ತೆಗ್ದೇ ಬಿಟ್ಟಲ್ಲೋ. ಮಾಡಮ್ಮಗೆ ನೇಲ್ ಕಟ್. ಹೆಂಗೊಮ್ಮೆ ಹಿಂಗೆಲ್ಲ ಕಟ್ ಮಾಡ್ತೀರಾ ನೀವು? ವಾವ್, ನೀನೆ
ಬೇಡ ಕೊಟ್ಬಿಡೋಣ ಕೊಡ್ಬಿಡೋಣ. ಈ ಕೈ ಮಾಡಿ ಏನದು ಕಾಯಿ ನೋಡಲ್ಲ. ಆಶು ಬರ್ತಿದ್ದಾನೆ, ಕೊಡು ಅವನಿಗೂ. ಆಶು ಕೊಡು. ಎಲ್ಲಿತ್ತದು? ಅಲ್ಲಿತ್ತಾ? ತೋರಿಸು ಆಶುಗೆ, ಅಲ್ಲಿತ್ತು ಅವನು.